ಹಲ್ಲೆಲೂಯಾ. ಸೊ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನವನ್ನು ನಾವಿವತ್ತು ಧ್ಯಾನ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಸೊ ನೋಡಿ, ಈಗ ಯಾಕೋಬನು ಏನು ಮಾಡ್ತಾ ಇದ್ದಾರೆ, ನಿಜವಾದ ಬುದ್ಧಿ ಅಂದರೆ ಪರಲೋಕದ ಜ್ಞಾನ ಮತ್ತು ಈ ಲೋಕದ ಜ್ಞಾನಕ್ಕೆ ಇರುವಂಥ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಪರಲೋಕದ ಜನರು, ನಾವು ಪರಲೋಕಕ್ಕೆ ಹೋಗಬೇಕಾದಂಥ ಜನರು, ಅದಕ್ಕೆ ದೇವರು ನಮ್ಮನ್ನು ಕರೆದಂಥ ಜನರು ನಾವಾಗಿದ್ದೇವೆ. ಸೊ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ದೇವರ ಆದುಕೊಂಡಂಥ ಜನರು ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. 3ನೇ ಅಧ್ಯಾಯ 13ನೇ ವಚನ ಏನು ಹೇಳ್ತದೆ, ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಹಲ್ಲೆಲೂಯಾ. ಯಾರು ಜ್ಞಾನಿ, ಯಾರು ಬುದ್ಧಿವಂತರು? ಈ ಲೋಕದಲ್ಲಿ ನಾವು ನೋಡೋದಾದರೆ ಯಾರು ಜ್ಞಾನಿ ಅಂತ ಹೇಳ್ತಾರೆ? ಯಾರು ಜ್ಞಾನಿ ಅಂತ ಹೇಳ್ತಾರೆ? ತುಂಬ ಕಲ್ತಂಥವ್ರು, ತುಂಬ ಪುಸ್ತಕ ಓದಂಥವ್ರು, ಓಕೆ, ತುಂಬ ಕಾರ್ಯಗಳು ಗೊತ್ತಿರುವಂಥವ್ರಿಗೆ ಏನಂತ ಕರೀತಾರೆ? ಜ್ಞಾನಿಗಳು ಅಂತ ಕರೀತಾರೆ. ದೇವರ ವಿಷಯವಾಗಿ ಜ್ಞಾನಿಗಳು ಯಾರು, ದೇವರ ರಾಜ್ಯದಲ್ಲಿ ಜ್ಞಾನಿಗಳು ಯಾರು ಅಂತ ನಾವು ನೋಡೋದಾದರೆ ಅಲ್ಲಿ ಏನು ಹೇಳ್ತಾರೆ, ಅಂಥವನು ಯೋಗ್ಯವಾಗಿ ನಡೆದುಕೊಂಡು. ಹಲ್ಲೆಲೂಯಾ. ಜ್ಞಾನಿಗಳು ಹೇಗೆ ನಡೀತಾರೆ? ಯೋಗ್ಯವಾಗಿ ನಡೀತಾರೆ. ಜ್ಞಾನಿಗಳ ಗುರುತೇನು ಗೊತ್ತಾ? ಪರಲೋಕ ರಾಜ್ಯದಲ್ಲಿ ಅಥವಾ ಯೇಸು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಜ್ಞಾನಿಗಳ ಗುರುತೇನೆಂದರೆ ಅವರು ಯೋಗ್ಯವಾಗಿ, ಅಷ್ಟೇ ಅಲ್ಲ, ಯೋಗ್ಯವಾಗಿ ನಡ್ಕೊಳ್ತಾರೆ. ಅಂದರೆ ನಾವು ನಿನ್ನೆ ನೋಡಿದ್ವಿ ನಾಲಿಗೆ ವಿಷಯದಲ್ಲಿ ಅಲ್ವಾ, ನಿನ್ನೆ ನಾಲಿಗೆ ವಿಷಯದಲ್ಲಿ ನೋಡಿದ್ವಿ ನಾಲಿಗೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು, ನಾವು ಹೇಗೆ ಅದನ್ನು ಕಾಯ್ಕೊಳ್ಬೇಕು ಅಂತ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಇವತ್ತು ಹೇಳ್ತಾ ಇರೋದು ನಮ್ಮ ನಡತೆಯ ಬಗ್ಗೆ. ಹಲ್ಲೆಲೂಯಾ. ಯಾವುದ್ರ ಬಗ್ಗೆ? ನಮ್ಮ ನಡತೆಯ ಬಗ್ಗೆ. ನಾಲಿಗೆ ನಮ್ಮ ಕನ್ನಡಿ ಆಗಿದ್ರೆ, ನಾಲಿಗೆ ಇತರರಿಗೆ ನಾವು ತೋರಿಸುವಂಥ ಕನ್ನಡಿ ಆಗಿರೋದಾದರೆ, ನಮ್ಮ ನಡತೆ ಅನ್ನುವಂಥದ್ದು ಇತರರಿಗೆ ನಾವು ತೋರಿಸುವಂಥ ಜ್ಞಾನ. ಹಲ್ಲೆಲೂಯಾ. ನಾವು ಇತರರಿಗೆ ಜ್ಞಾನ ಉಳ್ಳವರು, ಬುದ್ಧಿ ಉಳ್ಳವರು ಅಂತ ಇತರಿಗೆ ನಾವು ತೋರಿಸ್ಬೇಕಂತಂದ್ರೆ, ಇಫ್ ವಿ ನೀಡ್ ಟು ಶೋ ಅದರ್ಸ್ ದ್ಯಾಟ್ ಐ ಹ್ಯಾವ್ ರಿಸೀವ್ಡ್ ಕ್ರೈಸ್ಟ್, ಐ ಆಮ್ ಲಿವಿಂಗ್ ವೈಸ್ಲಿ ಅನ್ನೋದನ್ನು ನಾವು ತೋರಿಸ್ಬೇಕಂದ್ರೆ ಅದು ಯಾವುದರಿಂದಂತೆ? ನಡತೆಯಿಂದ. ಯಾವುದರಿಂದ? ನಡತೆಯಿಂದ. ನಾನು ಚಿಕ್ಕವನಿದ್ದಾಗ ಒಬ್ಬರು ಸಭಾ ಹಿರಿಯರನ್ನು ನಾನು ಭೇಟಿಯಾಗಿದ್ದೆ. ಸಭಾ ಹಿರಿಯರು ಎಲ್ಲ, ನೀವು ಬೈಬಲಲ್ಲಿ ಒಂದು ಪಿನ್ ಇಲ್ಲಿ ಏನಿದೆ ಅಂತ ಕೇಳಿದ್ರು ಟಕ್ ಅಂತ ಹೇಳ್ತಾರೆ. ಅಷ್ಟೊಂದು ವಚನಗಳು ಬಾಯ್ಹಟ್ಟಿತ್ತು ಅವ್ರಿಗೆ, ಅಷ್ಟೊಂದು ವಾಕ್ಯಗಳು ಗೊತ್ತಿತ್ತು. ರೆವಲೇಷನಿಂದ ಆದಿಕಾಂಡದಿಂದ ರೆವಲೇಷನ್ನು, ಈ ಥರ ಹಿಂದೆ ಮುಂದೆ ಎಲ್ಲಿ ಕೇಳ್ತೀರಾ ಅಲ್ಲಿ ಅವ್ರು ಹೋಗ್ತಾಯಿದ್ರು. ಏನು ಹೇಳ್ತೀರಾ ಎಲ್ಲ ಹೇಳ್ತಾಯಿದ್ರು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಅವರಲ್ಲಿ ಇದ್ದಂಥದ್ದು? ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ, ಡೈಲಿ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 8 ಗಂಟೆಗೆ ಫುಲ್ಲು ಕುಡಿದು ಹೊರಗಡೆ ಕುಂತು ಬೈಯೋರು ಜನರನ್ನು. ಕುಡಿದು ಹೊರಗಡೆ ಕುಂತು ಬೈಯೋರು. ಓಕೆ, ನಾವು ಅವ್ರನ್ನ ಜ್ಞಾನಿ ಅನ್ಬೇಕು, ಅಜ್ಞಾನಿ ಅನ್ಬೇಕು? ವಾಕ್ಯ ಅವ್ರಿಗೆ ಗೊತ್ತಿರೋದನ್ನು ನೋಡಿದ್ರೆ ಅವ್ರು ಏನಾಗಿದ್ದಾರೆ? ಜ್ಞಾನಿ ಆಗಿದ್ದಾರೆ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಅವ್ರು ಏನಾಗಿದ್ದಾರೆ? ಅಜ್ಞಾನಿಗಳು. ಯಾಕಂದರೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಕೇವಲ ವಾಕ್ಯವನ್ನು ಓದುವರಾಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಬೇಡ್ರಿ, ಆ ವಾಕ್ಯದಂತೆ ನಡೆಯುವವನೇ ಬುದ್ಧಿಯುಳ್ಳಂಥ ಮನುಷ್ಯನು. ಆ ಬಂಡೆ ಮೇಲೆ ಮನೆ ಕಟ್ಟಿದಂಥ ಮನುಷ್ಯನ ಯಾರು? ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಂಥವನೇ ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡಂಥ ವ್ಯಕ್ತಿಯಾಗಿದ್ದಾನೆ. ನಾವು ಇಲ್ಲಿ ಬರ್ಬೋದು, ಇಲ್ಲಿ ಸೇರಿ ಬರ್ಬೋದು, ಅಥವಾ ವಾಕ್ಯ ಓದ್ಬೋದು, ಎಲ್ಲ ಓದ್ಬೇಕು, ಅದು ಇಂಪಾರ್ಟೆಂಟ್, ದ್ಯಾಟ್ ಈಸ್ ಇಂಪಾರ್ಟೆಂಟ್, ಅದು ಫಸ್ಟ್ ಪಾರ್ಟ್ ಅದೇ. ಬಟ್ ಅದನ್ನು ನಮ್ಮ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಅಥವಾ ನಮ್ಮ ಲೈಫಲ್ಲಿ ನಾವು ಅನ್ವಯಿಸಿಕೊಳ್ಳೋದು ಹೋದರೆ, ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳೋದು ಹೋದರೆ ನಾವು ಅಜ್ಞಾನಿಗಳಾಗಿ ಹೋಗ್ತೇವೆ. ನಾವೇನಾಗ್ಬಿಡ್ತೇವೆ ಲಾಸ್ಟಿಗೆ? ವಿಲ್ ಬಿಕಮ್ ಫೂಲ್ಸ್. ನಮ್ಮನ್ನು ನಾವೇ ಮೋಸಗೊಳಿಸ್ಕೊಳ್ತೇವೆ. ನಾವು ಅನ್ಕೊತೇವೆ ನನಗೆ ವಾಕ್ಯ ಗೊತ್ತು, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ಅದಕ್ಕೆ ಪರಲೋಕ ಸೇರ್ಬೋದು. ಇಲ್ಲ, ನಾವು ನಮ್ಮ ನಡತೆಯಿಂದಲೇ ದೇವರು ನಮ್ಮನ್ನು ಅಳಿತಾರೆ. ಯಾವುದರಿಂದ ಅಳಿತಾರೆ ದೇವರು ನಮ್ಮನ್ನು? ನಮ್ಮ ನಡತೆಗಳಿಂದ. ನಾವು ಹೇಗೆ ಬಿಹೇವ್ ಮಾಡ್ತೇವೆ, ನಾವು ಹೇಗೆ ನಡ್ಕೊಳ್ತೇವೆ, ಹೇಗೆ ಮಾತಾಡ್ತೇವೆ, ಹೇಗೆ ವ್ಯವಹರಿಸ್ತೇವೆ, ಅದ್ರ ಮೂಲಕವಾಗಿ ದೇವರು ನಮ್ಮನ್ನು ಏನು ಮಾಡ್ತಾರೆ? ತುಂಬ ಜನ ಏನಂತಾರೆ, ಇದರಲ್ಲೇ ಹೇಳ್ತಾರೆ ಲಾಸ್ಟಿಗೆ, ಕಪಟ ಅನ್ನುವಂಥದ್ದು ತುಂಬ ಇದೆ ಕ್ರೈಸ್ತರಲ್ಲಿ. ಏನಂತಾರೆ, ವಿಷದ ಗುಣ ಏನಂತಾರೆ ಕಪಟ. ಕಪಟ ಅನ್ನೋದೇನು ಗೊತ್ತಾ? ಮುಂದೆ ಒಂದು ಹಿಂದೆ ಒಂದು, ಮುಂದೆ ಒಂದು
ಹಿಂದೆ ಒಂದು ನಾಟಕವಾಗಿ ಬದುಕುವಂಥದ್ದು. ಮನೇಲಿ ಒಂದು ರೀತಿಯಲ್ಲಿ ಇರ್ತಾರೆ, ಸಭೆಗೆ ಬಂದಾಗ ಒಂದು ರೀತಿಯಲ್ಲಿ ಇರ್ತಾರೆ, ಹೊರಗಡೆ ಹೋದಾಗ ಇನ್ನೊಂದು ರೀತಿಯಲ್ಲಿ ಇರ್ತಾರೆ. ಈ ಗುಣವನ್ನು ಯಾವುದಾದ್ರೂ ಯೇಸುಸ್ವಾಮಿ ಒಂದು ಗುಣ ಈ ಲೋಕದಲ್ಲಿದ್ದಾಗ ದ್ವೇಷ ಮಾಡಿದ್ರಂತಂದರೆ, ವ್ಯಭಿಚಾರಕ್ಕಿಂತ ಹೆಚ್ಚಿಗೆ ದ್ವೇಷ ಮಾಡಿದ್ರಂದರೆ ಕಪಟ. ಯಾಕಂದರೆ ವ್ಯಭಿಚಾರಿಗಳನ್ನು ಕ್ಷಮಿಸ್ಬಿಟ್ರು. ದೇವ್ರೇನು ಮಾಡಿದ್ರು? ವ್ಯಭಿಚಾರ ಮಾಡಿದಂಥವ್ರನ್ನ ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳಿದರು. ಆದರೆ ಕಪಟದಲ್ಲಿರೋರಿಗೆ ಖಂಡಿತವಾಗಿ ಹೇಳಿದರು, ಖಂಡಿತವಾಗಿ ನೀವು ಸುಣ್ಣ ಹಚ್ಚಿದ ಸಮಾಧಿಗಳು ಅಂತ ಹೇಳಿದರು, ಸರ್ಪ ಜಾತಿಯವರು ನೀವು ಅಂತ ಹೇಳಿದರು. ಯಾಕೆ ಯೇಸು ಸ್ವಾಮಿಗೆ ಅಷ್ಟೊಂದು ಕೋಪ? ಯಾಕಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಎಲ್ಲ ಗೊತ್ತಿದೆ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ಲು, ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಾನು ಕೆಟ್ಟದ್ದು ಸರಿ ಮಾಡಿದ್ದು ಎಲ್ಲನೂ ಗೊತ್ತಿದೆ. ಬಟ್ ನಾನು ನಿಮ್ಮ ಮುಂದೆ ಬಂದು ನಾನು ಎಲ್ಲ ಸರಿನೇ ಇದ್ದೀನಿ ಅಂತ ನಾನು ಮಾತಾಡಿದರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಹಾಂ, ಗೊತ್ತು ನನಗೆ. ಬಟ್ ದೇವ್ರಿಗೆ ಹಂಗಲ್ಲ. ಈಗ ಅದೇ ನಿನ್ನೆ ಹೇಳಿದಲ್ಲೋ, ಒಂದು ಡಾಕ್ಟ್ರ್ ಹತ್ರ ಆಗಲಿ ಅಥವಾ ಒಂದು ದೇವರ ಸೇವಕರು ಅಥವಾ ದೇವರ ಹತ್ರ ಆಗಲಿ ನಾವು ಯಾವುದನ್ನು ಮುಚ್ಚಿಟ್ಕೋಬಾರ್ದು. ಡಾಕ್ಟ್ರ್ ಹತ್ರ ಏನಾದರೂ ಮುಚ್ಚಿಟ್ಕೊಂಡ್ರೆ ಏನು ಫಲ ಸಿಗುತ್ತೆ? ಏನಿಲ್ಲ, ಇನ್ನೂ ರೋಗ ಏನಾಗ್ಬಿಡುತ್ತೆ? ಜಾಸ್ತಿ ಆಗೋಗುತ್ತೆ. ಹಾಗೆ ದೇವ್ರ ಹತ್ರ ನಾವು ಮುಚ್ಚಿಟ್ಕೊಂಡ್ರೆ, ದೇವ್ರ ಹತ್ರ ಎಲ್ಲ ಸರಿ ಇದೆ ಅಂತ ನಾವು ಅಂದ್ಕೊಳ್ಳೋದಾದರೆ ದೇವ್ರು ಹಾಗೇನೆ ಕಳಿಸ್ತಾರೆ. ಪರಿಸಾಯನ ಮತ್ತು ಯಾರು ಸುಂಕದವನ ಪ್ರಾರ್ಥನೆಯಲ್ಲಿದ್ದಂಥ ವ್ಯತ್ಯಾಸ ಅದೇ. ಸುಂಕದವನು ಏನು ಹೇಳ್ದ? ನಾನು ಪಾಪಿ ಅಂತ ಎದೆ ಬಡ್ಕೊಂಡ, ಯಾಕಂದ್ರೆ ಗೊತ್ತಿತ್ತು ಅವನು ಪಾಪ ಮಾಡಿದಾನಂತ. ಅವನಿಗೆ ರಿಯಾಲಿಟಿ ಅವನು ಹೇಳ್ದ ದೇವ್ರ ಮುಂದೆ. ಆದರೆ ಪರಿಸಾಯನ ಹಂಗಿಲ್ಲ. ರಿಯಾಲಿಟಿಯನ್ನು ಮುಚ್ಚಿಟ್ಟು ತಾನು ಏನೇನು ಮಾಡಿದ್ದಾನೆ ದೊಡ್ಡದು ಅದನ್ನೇ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಸ್ ಇಫ್ ದೇವ್ರು ನೋಡಿಲ್ಲ ಅನ್ನೋ ಥರ, ದೇವ್ರು ಅದನ್ನು ಕಂಡೇ ಇಲ್ಲ ಅನ್ನೋ ಥರ. ನಿಜವಾದ ಜ್ಞಾನಿ ಯಾರು ಗೊತ್ತಾ? ದೇವರು ಎಲ್ಲವನ್ನ ಬಲ್ಲಾತನಾಗಿದ್ದಾನೆ. ಹಿ ನೋಸ್ ಎವ್ರಿಥಿಂಗ್. ಪ್ರತಿಯೊಂದು ದೇವರಿಗೆ ಗೊತ್ತು ಅಂತ ದೇವರ ಮುಂದೆ ಹೋಗಿ ದೇವರನ್ನ ನನ್ನನ್ನು ಬದಲಾಯಿಸು ಅಂತ ಯಾರು ಕೇಳ್ತಾರೆ ಅದು ನಿಜವಾದ ಜ್ಞಾನಿಗಳು. ಹಲ್ಲೆಲೂಯಾ. ಅಂಥವನು, ಮುಂದೆ ನೋಡಿ 13ನೇ ವಚನದಲ್ಲಿ, ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ, ಜ್ಞಾನದ ಲಕ್ಷಣ ಯಾವುದು? ಜ್ಞಾನದ ಲಕ್ಷಣ ಯಾವುದು? ನಾವು ಪುರುಷರೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನ. ಜ್ಞಾನದ ಲಕ್ಷಣ ಯಾವುದು? ಶಾಂತ ಗುಣ. ಹಲ್ಲೆಲೂಯಾ. ಜ್ಞಾನದ ಲಕ್ಷಣ ಯಾವುದು? ಶಾಂತ ಗುಣ. ನಾವು ಎಷ್ಟು ನಮ್ಮ ಜೀವನದಲ್ಲಿ ಜ್ಞಾನ ಪಡ್ಕೊಳ್ತೇವೆ ಅಷ್ಟು ಶಾಂತವಾಗೋದನ್ನು ಕಲಿಬೇಕು. ನಮ್ಮಲ್ಲೇನು ಬರಬೇಕು? ಸಮಾಧಾನ ಬರಬೇಕು. ಬರೀ ಪುರುಷರಿಗಷ್ಟೇ ಅಂತಲ್ಲ, ಸ್ತ್ರೀಯರಿಗೂ ಕೂಡ ಸಮಾಧಾನ. ಬರೀ ಶಾಂತಮ್ಮ ಅಂತ ಹೆಸರಿಟ್ಕೊಂಡ್ರಲ್ಲ, ಸಮಾಧಾನ ಬರುವುದು. ನಮ್ಮ ಗುಣಗಳು ಸಮಾಧಾನದ ಗುಣ ಆಗಬೇಕು. ಹಲ್ಲೆಲೂಯಾ. ನಾ 2 ಎಕ್ಸಾಂಪಲ್ ನಮ್ಮ ಮನೇಲಿ ನೋಡಿದ್ದೀನಿ ನಾನು ಈ ಶಾಂತ ಗುಣದ ಬಗ್ಗೆ. ನಮ್ಮ ತಾಯಿ, ನಮ್ಮ ಅಜ್ಜಿ ಇಬ್ಬರನ್ನ, ಒಬ್ಬರಿಗೆ ಒಂದು ಕೆಟ್ಟದ್ದು ಮಾತಾಡೋದಿಲ್ಲ, ಒಬ್ಬರ ಬಗ್ಗೆ ಒಂದು ಇದನ್ನು ಮಾತಾಡೋದಿಲ್ಲ, ಅವ್ರಿಗೆ ಕೇಡಾಗಬೇಕಂತ ಯಾವತ್ತೂ ಮಾತಾಡೋದಿಲ್ಲ. ಹಲ್ಲೆಲೂಯಾ. ಅದನ್ನು ನೋಡಿ ಬೆಳೆದಿದ್ದೀನಿ. ಸೊ ಶಾಂತ ಗುಣ ತುಂಬ ಇಂಪಾರ್ಟೆಂಟ್. ಜ್ಞಾನ ಉಳ್ಳವ್ರು ಯಾವಾಗಲೂ ಹೆಂಗಿರ್ತಾರೆ? ಶಾಂತ ಗುಣವರಾಗಿರ್ತಾರೆ. ಗಡಿಬಿಡಿ ಇರೋದಿಲ್ಲ. ಎಲ್ಲಾದ್ರಲ್ಲಿ ಅಲ್ಲಿ ಹೋಗಿ ಬಿದ್ದೆ, ಇಲ್ಲಿ ಹೋಗಿ ಬಿದ್ದೆ, ಅದನ್ನು ಮಾಡಿದೆ, ಈ ಥರ ಇರೋದಿಲ್ಲ. ಸಮಾಧಾನ, ಶಾಂತ. ಹಲ್ಲೆಲೂಯಾ. ನಿಧಾನವಾಗಿರುತ್ತಾರೆ. ಮುಂದೆ ಅದರ ಫಲವನ್ನು ತೋರಿಸರಿ. ಈಗ 14ನೇ ವಚನದಿಂದ ನೋಡ್ರಿ. 14ನೇ ವಚನದಿಂದ ಈ ಲೋಕದ ಜ್ಞಾನ ಹೇಗಿದೆ ಅಂತಂದು ಯಾಕೋಬನ್ ಹೇಳ್ತಾ ಇದ್ದಾರೆ. ಆದರೆ ತೀಕ್ಷ್ಣವಾದ ಮತ್ಸರವು, ಪ್ಲೀಸ್ ಇದನ್ನ ಇಂಗ್ಲೀಷಲ್ಲಿ ಯಾರಾದರೂ ಓದ್ರಿ. ಬಿಟರ್ ಎನ್ವಿ. ಬಿಟರ್ ಎನ್ವಿ. ಎನ್ವಿ ಅಂತಂದ್ರೇನು? ಜಲಸಿ. ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚುಪಡುವಂಥದ್ದು. ಪ್ರಪಂಚದ ಜ್ಞಾನ ಹಾಗೆ. ಒಬ್ಬರು ಬೆಳೆದ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬೆಳೀತಾ ಇದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾವು ಹಂಗಿದ್ದೀವ? ಅಥವಾ ಒಬ್ಬರು ಬೆಳೀತಾ ಇರೋದಾದರೆ ಬೆಳಿ ಅಂತಂದು ಅವ್ರಿಗೆ ಪುಷ್ ಕೊಡ್ತೀವೋ ಅಥವಾ ಹಿಡಿದು ಎಳಿತೀವೋ? ಆಲೋಚನೆ ಮಾಡೋಣಂತೆ. ನಮಗೆ ದೇವರ ಜ್ಞಾನ ಇರುವುದಾದರೆ ಒಬ್ಬರ ಬೆಳೆಯೋದನ್ನು ನೋಡಿ ನಾವೇನು ಮಾಡ್ತೇವೆ? ಅದಕ್ಕೆ ಸಂತೋಷ ಪಡ್ತೇವೆ. ನಾನು ಒಂದು ಸತ್ಯ ಹೇಳ್ತೇನೆ, ನಾನು ಸೇವೆ ಮಾಡ್ತಾ ಇದ್ದೆ ಇಷ್ಟೊಂದು ವರ್ಷದಲ್ಲಿ ನಾನು ನೋಡಿದ್ದೇನೆ, ಅದು ಕ್ರೈಸ್ತರಲ್ಲಿ ಕಡಿಮೆ ಇದೆ. ಒಬ್ಬರು ಬೆಳೆಯೋದಾದರೆ ಪುಷ್ ಮಾಡೋದಿಲ್ಲ, ಹಿಡಿದವ್ರನ್ನ ಹಿಂದೆ ಎಳಿತಾರೆ. ಯಾರು ಬೆಳಿಬಾರ್ದು, ತಾವಷ್ಟೇ ಬೆಳಿಬೇಕು. ಇಂಥ ಒಂದು ಕೆಟ್ಟ ಗುಣ ನಮ್ಮೊಳಗಡೆ ಇತ್ತಂದರೆ ನಾವು ಪರಲೋಕದ ಜ್ಞಾನ ಹೊಂದಿದಂಥ ಜನ ಅಲ್ಲ. ಹಲ್ಲೆಲೂಯಾ. ಪರಲೋಕದ ಜ್ಞಾನ ಹೊಂದಿದಂಥ ಜನ ಅಲ್ಲ. ಒಬ್ಬರು ಬೆಳೆಯುವಾಗ ಆತ್ಮಿಕವಾಗಿ ಒಬ್ಬರೇನೋ ಬೆಳೀತಾ ಇದ್ದಾರೆ, ಕಾಂಪಿಟೇಷನ್ ಮಾಡಬಾರ್ದು. ವಿ ಶುಡಂಟ್ ಬಿ ಇನ್ ಕಾಂಪಿಟೇಷನ್. ಅವ್ರು ಹಿಂಗೆ ಮಾಡಿದಾರೋ ನಾನು ಇದು ಇಲ್ಲ. ನಮಗೆ ಕಾಂಪಿಟೇಷನ್ ಒಂದೇ, ಈ ವಾಕ್ಯ ಅಷ್ಟೇ. ಇದು ಏನು ಹೇಳಿದೆ ಅದನ್ನು ನಾನು ನೆರವೇರಿಸೋದಕ್ಕೆ ಓಡಬೇಕು. ದ್ಯಾಟ್ಸ್ ಇಟ್. ಬೇರೆ ಯಾರನ್ನೂ ನಾವು ಮುಂದೆ ಇಟ್ಕೊಂಡು ಓಡಬಾರ್ದು. ಹಲ್ಲೆಲೂಯಾ.
ಮುಂದೆ ಇಟ್ಕೊಂಡು ಓಡಿದ್ವಿ ಅಂದ್ಕೊಳ್ರಿ, ಅವ್ರು ನೋಡಿ ಇವ್ರು ನೋಡಿ ಬದುಕಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಅವ್ರು ಅದನ್ನು ಮಾಡಿದ್ದಾರೆ ನಾನು ಹಂಗೆ ಮಾಡ್ತೀನಿ, ಇವ್ರು ಇದನ್ನು ಮಾಡಿದ್ದಾರೆ ನಾನು ಹಂಗೆ ಮಾಡ್ತೀನಿ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಅದನ್ನು. ಒಬ್ಬರು ಫ್ರಿಜ್ ತೊಗೊಂಡ್ರೆ ನಾವು ಅದಕ್ಕಿಂತ ಚೆನ್ನಾಗಿರೋ ಫ್ರಿಜ್ ತೊಗೊತೀವಿ, ಒಬ್ಬರು ಕಾರ್ ತೊಗೊಂಡ್ರೆ ಅದಕ್ಕಿಂತ ಚೆನ್ನಾಗಿ ಕಾರ್ ತೊಗೊತೀವಿ, ಒಬ್ಬರು ಬೈಕ್ ತೊಗೊಂಡ್ರೆ ನಾವು ತೊಗೊತೀವಿ ಬೈಕು. ದೇವರು ಕೊಟ್ಟರೆ ಮಾಡಿರಿ. ಹಲ್ಲೆಲೂಯ. ದೇವರು ಎಲ್ಲದಕ್ಕೂ ತಕ್ಕ ಸಮಯ ಇಟ್ಟಿದ್ದಾರೆ. ಆ ತಕ್ಕ ಸಮಯದಲ್ಲಿ ದೇವರು ಏನು ಮಾಡ್ತಾರೆ, ಎಲ್ಲವನ್ನ ಸುಂದರವಾಗಿ ಮಾಡ್ತಾರೆ. ಹಿ ಮೇಕ್ಸ್ ಬ್ಯೂಟಿಫುಲ್ ಎವ್ರಿಥಿಂಗ್ ಇನ್ ಹೀಸ್ ಓನ್ ಟೈಮ್. ಹಲ್ಲೆಲೂಯ. ಚಿಂತೆನೆ ಮಾಡಬೇಡ್ರಿ. ದೇವ್ರು ಇವತ್ತು ನಿಮಗೆ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ್ರಿ, ಸಂತೋಷ ಪಡ್ರಿ. ಯಾಕಂತಂದರೆ ಅದರಿಂದ ಮೇ ಬಿ ನಿಮಗೇನೋ ಕೆಟ್ಟದಾಗ್ತಾ ಇತ್ತೇನೋ, ಅದು ಇದ್ದಿದ್ರೆ ನಿಮ್ಮ ಜೀವನದಲ್ಲಿ ಏನೋ ಕೆಟ್ಟದಾಗ್ತಿತ್ತೇನೋ. ದೇವರು ಅದನ್ನು ತಪ್ಪಿಸಿದ್ದಾರೆ. ದೇವರು ಸರ್ವಜ್ಞಾನಿ. ಮುಂದೆ ಏನಾಗುತ್ತೆ ಎಲ್ಲವನ್ನು ನೋಡಿದ್ದಾರೆ ದೇವರು. ಹಲ್ಲೆಲೂಯ. ಮುಂದೆ ಏನಾಗುತ್ತೆ ಎಲ್ಲವನ್ನು ನೋಡಿದ್ದಾರೆ ದೇವರು. ನಾವು ಕಲಿಯುವಂಥ ಟೈಮಲ್ಲಿ ನನಗೆ ಹಣ ಇರಲಿಲ್ಲ, ಬಟ್ ನಾನು ದೇವರಿಗೆ ಅದಕ್ಕೋಸ್ಕರ ಇವತ್ತು ನಾನು ಸ್ತೋತ್ರ ಮಾಡ್ತೇನೆ. ದೇವರು ನಮ್ಮ ಕುಟುಂಬದಲ್ಲಿ ಬಡತನ ಕೊಟ್ಟಿದ್ದಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಬಡತನಕ್ಕೋಸ್ಕರ ಸ್ತೋತ್ರ ಮಾಡಲ್ಲ, ಅದರಿಂದ ದೇವರು ನನ್ನನ್ನು ಏನು ಮಾಡಿದ್ರು, ತನ್ನ ಸೇವೆಗೆ ಕರೆದ್ರು, ಅದಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಆ ಹಸಿವು ನೋಡಲಿಲ್ಲ ಅಂತಂದರೆ ದೇವ್ರ ಮೇಲೆ ಪ್ರತಿನಿತ್ಯ ಒಂದೊಂದು ಊಟಕ್ಕೋಸ್ಕರ ನಾನು ಡಿಪೆಂಡ್ ಆಗದೆ ಹೋಗಿದ್ರೆ ನನಗೆ ದೇವ್ರಂದ್ರೆ ಯಾರು ಅಂತ ಗೊತ್ತಾಗ್ತಿರಲಿಲ್ಲ, ಅವ್ರ ಪ್ರೀತಿ ಏನು, ಅವ್ರು ಹೆಂಗೆ ತನ್ನ ಮಕ್ಕಳಿಗೆ ಒದಗಿಸ್ಕೊಡ್ತಾರಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಅರ್ಥನೇ ಆಗ್ತಾ ಇರಲಿಲ್ಲ ಅದು. ಆ ಕಾಲನಿಯಲ್ಲಿ, ನಾವು ಕಾಲನಿಯಲ್ಲಿ ಅಂತಂದರೆ ಒಂದು 70ರಿಂದ 80 ಕುಟುಂಬಗಳಿದ್ದಾವೆ, ಒಂದು 70 to 80 ಫ್ಯಾಮ್ಲೀಸ್ ಆ ಕಾಲನಿಯಲ್ಲಿ. ಅದರಲ್ಲಿ ನಮ್ಮದೇ ನಾನು ಎಲ್ಲ ಅನಲೈಸ್ ಮಾಡಿದೆ. ಓಕೆ, ನಾನು ಚಿಕ್ಕವನಿದ್ದಂಗೆ ತುಂಬ ಯೋಚನೆ ಮಾಡುವಂಥ ಹುಡುಗ, ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಮಾತು ಕಡಿಮೆ ಆಡೋದು. ನಾನು ಯೋಚನೆ ಮಾಡಿ ನೋಡಿದೆ, ಯಾರಿಗೂ ಕೂಡ ಅಲ್ಲಿ ಬಡತನ ಇಲ್ಲ, ಒಬ್ಬರಿಗೂ ಇಲ್ಲ. ನಮ್ಮ ಮನೇಲಿರೋಷ್ಟು ಬಡತನ, ಒಂದು ಊಟಕ್ಕೋಸ್ಕರ ಇರುವಂಥ ಬಡತನ ಯಾರಿಗೂ ಇರಲಿಲ್ಲ ಅಲ್ಲಿ. ಆದರೆ ಈಗ ನಾನು ಯೋಚನೆ ಮಾಡುವಾಗ ಹಾಗಿದ್ದಿದ್ರಿಂದಲೇ ನಾನು ಯೇಸುವಿನ ಪ್ರೀತಿಯನ್ನು ರುಚಿಸಿ ನೋಡಿದೆ. ಹಲ್ಲೆಲೂಯಾ. ಐ ಟೇಸ್ಟೆಡ್ ಹಿಸ್ ಲವ್. ಊಟ ಟೇಸ್ಟ್ ಮಾಡೋಕ್ಕಾಗದೆ ಹೋದ್ರೆ ಅವ್ರ ಪ್ರೀತಿಯನ್ನು ನಾನು ಟೇಸ್ಟ್ ಮಾಡಿದೆ. ಊಟ ಇರ್ತಿರ್ಲಿಲ್ಲ ಕೆಲವೊಂದು ಸರಿ, ನಾನು ಹೋಗಿ ವರ್ಷಿಪ್ ಲೀಡ್ ಮಾಡ್ತಾ ಇದ್ದೆ ಹೊರಗಡೆ. ಊಟ ಇರ್ತಾ ಇರಲಿಲ್ಲ, ಬೆಳಗ್ಗೆಯಿಂದ ಊಟ ಇರ್ತಾ ಇರಲಿಲ್ಲ. ಮನೆಯಲ್ಲಿ ಕಷ್ಟ ಅಂದರೆ ಕಷ್ಟ. ಮನೆ ಒಳಗಡೆ ಹೋದ್ರೆ ಯಾಕಾದ್ರೂ ಮನೆಗೆ ಹೋಗ್ತೀನೋ ಅನಿಸ್ತಾ ಇತ್ತು ನನಗೆ. ಬಟ್ ಹೊರಗಡೆ ಹೋಗಿ ಆರಾಧನೆ ನಡೆಸುವಾಗ ದೆವ್ವಗಳು ಬಿಟ್ಟು ಹೋಗ್ತಾ ಇದ್ವು. ಮುಂದೆ ಬಂದು ಕಿವಿ ಮುಚ್ಕೊಂಡು ಹಾಡಬೇಡ ಅನ್ನೋ ದೆವ್ವಗಳು. ಇದನ್ನೆಲ್ಲ ನೋಡಿ ಆಮೇಲೆ ಕೆಲವೊಬ್ರು ಬಂದು ಸಾಕ್ಷಿ ಹೇಳೋರು, ನಮಗೆ ಸಮಾಧಾನ ಆಯಿತು, ನಮ್ಗೆ ಅದ್ಭುತ ನಡೀತು. ನಾನು ಅವಾಗ ಕೇಳ್ತಾ ಇದ್ದೆ, ದೇವ್ರೆ ಅವ್ರಿಗೆಲ್ಲ ಮಾಡ್ತಾ ಇದೆಯಪ್ಪ, ನಾನು ಅವ್ರಿಗೆ ಸೇವೆ ಮಾಡ್ತಾ ಇದ್ದೆ, ಅವ್ರಿಗೆ ನೀನು ಮಾಡ್ತಾ ಇದ್ದೆ, ಆದರೆ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ವೇ. ಬಟ್ ಈಗ ನನಗೆ ಗೊತ್ತಾಗಿದೆ, ಅದರಿಂದೆಲ್ಲ ದೇವ್ರು ನನಗೆ ಎಕ್ಸ್ಪೀರಿಯನ್ಸ್ ಕೊಟ್ಟರು ಅಂತ. ಹಲ್ಲೆಲೂಯ. ಇವತ್ತು ಗುಡಿಸಲಲ್ಲೂ ಇರೋದಕ್ಕೆ ಗೊತ್ತು ನನಗೆ, ಅರಮನೆಯಲ್ಲಿ ಇರೋದಕ್ಕೆ ಗೊತ್ತು, ಎಲ್ಲ ಇದ್ದಾಗಲೂ ಹೆಂಗಿರ್ಬೇಕಂತ ಗೊತ್ತು, ಏನಿಲ್ಲ ಅಂದ್ರೂ ಹೆಂಗಿರ್ಬೇಕಂತ ಗೊತ್ತು. ಸೇವೆಗೋಸ್ಕರ ದೇವರು ಸಿದ್ಧಪಡಿಸಿದ್ರು. ಹಲ್ಲೆಲೂಯ. ನಾನು ಹೊಟ್ಟೆ ಕಿಚ್ಚುಪಟ್ಟಿದ್ರೆ ಅವ್ರ ಹತ್ರ ಅದಿದೆ ಇದಿದೆ ನನಗಿಲ್ಲ ಅಂತಂದು ನಾನು ಅದ್ರ ಹಿಂದೆ ಓಡೋಗಿದ್ರೆ ಓಡೋಗಿದ್ರೆ ಇವತ್ತು ದೇವ್ರ ಸೇವೆ ಮಾಡ್ತಾ ಇರಲಿಲ್ಲ ನಾನು. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಮುಂದೆ ನೋಡ್ರಿ, ತೀಕ್ಷ್ಣವಾದ ಮತ್ಸರವು ಪಕ್ಷ ಭೇದವು. ಓಕೆ, ಪಕ್ಷ ಭೇದ ಈ ಕನ್ನಡದಲ್ಲಿ ಇದಕ್ಕೆ ಮೀನಿಂಗೇ ಕೊಟ್ಬಿಟ್ಟಿದ್ದಾರೆ. ಪಕ್ಷ ಭೇದ ಅಂತಂದರೆ ಪಾರ್ಶಾಲಿಟಿ ಮಾಡುವಂಥದ್ದು. ಪಕ್ಷ ಭೇದ ಅಂತಂದ್ರೆ ಏನು? ಪಾರ್ಶಾಲಿಟಿ ಮಾಡುವಂಥದ್ದು. ನಮ್ಮ ದೇವರು ಪಾರ್ಶಾಲಿಟಿ ಮಾಡುವಂಥ ದೇವರಲ್ಲ. ನಾವು ಅನ್ಕೊಳ್ಬೋದು ಅಷ್ಟೇ, ನಾವು ಅನ್ಕೋಬೋದು. ಕೆಲವೊಂದ್ಸರಿ ವಾಕ್ಯ ಓದುವಾಗ ನಮಗೆ ಅನಿಸುತ್ತೆ ಏನಂದರೆ, ದೇವ್ರು ಯಾಕೆ ದಾವಿದನ ಮೇಲೆ ಕೃಪೆನಿಟ್ರು, ಯಾಕೆ ಅವ್ರ ಅಣ್ಣಂದಿರ ಮೇಲೆ ದೇವ್ರ ಕೃಪೆ ಇಡಲಿಲ್ಲ, ಯಾಕೆ ಅವ್ರನ್ನ ರಾಜರನ್ನಾಗಿ ಮಾಡಲಿಲ್ಲ? ಅದಕ್ಕೆ ಉತ್ತರ ಅಲ್ಲೇ ಇದೆ. ಏನು ಗೊತ್ತಾ? ದೇವರು ತೋರಿಕೆಯನ್ನು ನೋಡುವಂಥ ದೇವರಲ್ಲ, ಹೃದಯವನ್ನು ನೋಡುವಂಥ ದೇವರು. ಇವತ್ತು ನಮ್ಮ ಹೃದಯ ಸರಿ ಇದ್ದರೆ ದೇವರು ಖಂಡಿತವಾಗಿ ನಮ್ಮನ್ನು ಮೇಲಕ್ಕೆ ತರ್ತಾರೆ. ನಾವು ಹೊಟ್ಟೆ ಕಿಚ್ಚುಪಟ್ಟು ಪಾರ್ಶಾಲಿಟಿ ಮಾಡುವಂಥದ್ದೆಲ್ಲ ಮಾಡಬಾರ್ದು. ನಮ್ಮ ದೇವರು ಪಾರ್ಶಾಲಿಟಿ ಮಾಡುವಂಥವ್ರು ಅಲ್ವೇ ಅಲ್ಲ, ಎಲ್ಲರಿಗೂ ಸಮಾನವಾದ ಕೃಪೆನ ಕೊಡುವಂಥ ದೇವರು. ಆದರೆ ಯಾರು ರಿಸೀವ್ ಮಾಡ್ತಾರಲ್ಲ, ಯಾರು ಆ ಕೃಪೆಯನ್ನು ಸ್ವೀಕರಿಸ್ತಾರಲ್ಲ, ಅದ್ರ ತಕ್ಕಂಗೆ ದೇವರು ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಇದು ದೊಡ್ಡ ವಿಷಯ, ಒಂದು ದೊಡ್ಡ ಟಾಪಿಕ್. ಒಂದ್ಸರಿ ದೇವ್ರ ಚಿತ್ತ ಆದರೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಓಕೆ, ಸೊ ಮುಂದೆ ಹೋಗೋಣಂತೆ. ಪಕ್ಷಭೇದವು ನಿಮ್ಮ ಹೃದಯೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ನೋಡಿ, ಇದ್ರೆ ಡೋಂಟ್ ಸೇ ಐ ಡೋಂಟ್ ಹ್ಯಾವ್, ಇಲ್ಲಂತ ಹೇಳಬೇಡ್ರಿ. ದೇವ್ರ ಮುಂದೆ ಫ್ರ್ಯಾಂಕ್ ಆಗಿ ನಾವು ಹೋಗುವಂಥ ತುಂಬ ಪ್ರಾಮುಖ್ಯ. ಬಿಡ್ರಿ, ನಾವು ಮನುಷ್ಯರ ಮುಂದೆ ಹೇಳೋಕ್ಕಾಗಲಿಲ್ಲ ಅಂತ ಕೆಲವೊಂದ್ಸರಿ ನಾಚಿಕೆ ಆಗುತ್ತೆ. ನನ್ನ ಒಳಗಡೆ ಇಂಥ ಗುಣ ಇದೆ ಅಂತ ನಾನು ಮನುಷ್ಯರಿಗೆ ಹೇಳ್ಬೇಕಂದ್ರೆ ನನಗೆ ನಾಚಿಕೆ ಆಗ್ಬೋದು. ಆದರೆ ಅಟ್ಲೀಸ್ಟು ನಾನು ಪ್ರಾರ್ಥನೆಯಲ್ಲಿ ಹೋಗುವಾಗ ಸತ್ಯವನ್ನು ಮಾತಾಡಬೇಕು.
ನಾನು ಪಾಪದಿಂದ, ನಾನು ಹೇಳ್ತೇನೆ ನೋಡಿ, ನಾನು ನನ್ನ ಪರ್ಸ್ನಲ್ ನನ್ನ ಲೈಫಲ್ಲಿ ಪಾಪದಲ್ಲಿ ಹೇಗೆ ಜಯಿಸಿದೆ ಗೊತ್ತಾ? ಜಯಿಸೋದಕ್ಕೆ ಒಂದು ನಾನು ಕಂಡುಕೊಂಡಂಥ ಮಾರ್ಗ ಏನು ಗೊತ್ತಾ? ನಾನು ಪ್ರೇಯರಲ್ಲಿ ಕೂತಾಗ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಈ ಪಾಪ ಮಾಡಿದ್ದೀನಿ ದೇವರೇ, ಈ ಪಾಪ ನಾನು ಮಾಡಿದ್ದೀನಿ ಸ್ವಾಮಿ, ನನಗೆ ಇದರಿಂದ ಬಿಡುಗಡೆ ಕೊಡು. ನಾನು ಈ ಒಂದು ವಿಷಯದಲ್ಲಿ ಬಲಹೀನನಾಗಿದ್ದೀನಿ ದೇವರೇ. ಇನ್ನೂವರೆಗೂ ನಾನು ಅದನ್ನೇ ಪ್ರಾರ್ಥನೆ ಮಾಡ್ತೇನೆ. ಯಾವುದಾದ್ರೂ ಬಲಹೀನತೆ ಇತ್ತಂದರೆ ಅದನ್ನು ಹೆಸರು ಹಿಡಿದು ಹೇಳ್ತೇನೆ, ನಾನು ಇದರಲ್ಲಿ ಬಲಹೀನನಾಗಿದ್ದೇನೆ ದೇವರೇ. ಮುಚ್ಚಿಕೊಂಡ್ರೆ ನಮ್ಗೆ ಶುಭ ಆಗೋದಿಲ್ಲ ಅಂತೆ, ಮುಚ್ಚಿಕೊಂಡ್ರೆ ನಮಗೆ ಶುಭ ಆಗೋದಿಲ್ಲ. ಹಲ್ಲೆಲೂಯಾ. ನಾವೇನು ಮಾಡಬೇಕು? ಅದನ್ನು ಒಪ್ಪಿಕೊಳ್ಬೇಕು. ಓಕೆ. ಸೊ ಮತ್ತೆ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ ಅಂದರೆ ಪೌಲನು ಹೇಳ್ತಾ ಇದ್ದಾನೆ, ಯಾಕೋಬನು ಹೇಳ್ತಾ ಇದ್ದಾನೆ, ಕಪಟದಿಂದ ಇರಬೇಡ್ರಿ, ಏನು ಇಲ್ಲ ಅನ್ನೋ ಥರ ಇರಬೇಡ್ರಿ. ಅದಕ್ಕೆ ಯೋಹಾನನು ಹೇಳಿಬಿಟ್ರು 1ನೇ ಯೋಹಾನದಲ್ಲಿ, ತನ್ನಲ್ಲಿ ಪಾಪ ಇಲ್ಲ ಅನ್ನುವಂಥವ್ನು ಏನಾಗಿದ್ದಾನೆ? ಸುಳ್ಳುಗಾರನು. ಹಿ ಈಸ್ ಅ ಲಯರ್. ಸತ್ಯ ಅನ್ನುವಂಥದ್ದು ಅವನಲ್ಲಿ ಇಲ್ಲ ಅಂತ. ಹಲ್ಲೆಲೂಯಾ. ವಿ ಆಲ್ ಸ್ಟ್ರಗಲ್. ಆದರೆ ಒಂದು ಲೆವೆಲಲ್ಲಿ, ಕೆಲವೊಬ್ಬರಿಗೆ ಈ ಲೆವೆಲಲ್ಲಿ ಇರುತ್ತೆ, ಕೆಲವೊಬ್ಬರಿಗೆ ಈ ಲೆವೆಲಲ್ಲಿ ಇರುತ್ತೆ, ಬಟ್ ವಿ ಆಲ್ ಸ್ಟ್ರಗಲ್. ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೇವೆ, ಪ್ರತಿನಿತ್ಯ ಇದೆ ಹೋರಾಟ. ಹಲ್ಲೆಲೂಯಾ. ಮುಂದೆ ನೋಡಿ, ಈಗ ಅದು ಮೇಲಣಿನಿಂದ ಬಂದ ಜ್ಞಾನವಲ್ಲ. ಎಲ್ಲಿ ಹೊಟ್ಟೆ ಕಿಚ್ಚಿದೆಯೋ, ಎಲ್ಲಿ ಪಕ್ಷಭೇದ ಇದೆಯೋ, ಓಕೆ, ಎಲ್ಲಿ ಹೊಗಳಿಕೊಳ್ಳುವಿಕೆ ಇದೆಯೋ, ಅದು ಮೇಲಿನ ಜ್ಞಾನ ಅಲ್ಲ ಅಂತೆ. ಅದು ಯಾವುದಲ್ಲ? ಮೇಲಿನ ಜ್ಞಾನ ಅಲ್ಲ ಅಂತೆ, ಪರಲೋಕದ ಜ್ಞಾನ ಅದಲ್ಲ ಅಂತೆ. ಓಕೆ. ಮತ್ತೆ ಅದೇನಾಗಿದೆ ಹಾಗಂದ್ರೆ? ಪರಲೋಕದ ಜ್ಞಾನ ಅಲ್ಲ ಅಂದ್ರೆ ಏನದು? ಅದು ಭೂ ಸಂಬಂಧವಾದದ್ದು. ಇಟ್ ಈಸ್ ಅರ್ಥ್ಲಿ, ಭೂ ಸಂಬಂಧವಾದಂಥ ಜ್ಞಾನವಾಗಿದೆ, ಪ್ರಾಕೃತ ಭಾವವಾದದ್ದು. ದೇವ್ರ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ಪ್ರಾಕೃತ ಮನುಷ್ಯನು ದೇವರಿಗೆ ಒಳಗಾಗೋದಕ್ಕೆ ಆಗೋದಿಲ್ಲ ಅಂತ. ಹಲ್ಲೆಲೂಯಾ. ಪ್ರಾಕೃತ ಮನುಷ್ಯನು ಅಂದ್ರೆ ಈಗ ಸ್ವಾಭಾವಿಕ, ನಾನು ಹುಟ್ಟಿದಾಗಿಂದ ಹಿಂಗಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ನಾನು ಹುಟ್ಟು ಗುಣ ಇದು, ನಾನು ಹಿಂಗೆ ಇದ್ದೀನಿ. ಹಂಗಂದ್ರೆ ನೀವು ದೇವರಿಗೆ ಒಳಗಾಗಕ್ಕಾಗಲ್ಲ. ಯು ಕೆನಾಟ್ ಬಿ ಸಬ್ಮಿಸಿವ್ ಟು ಗಾಡ್. ದೇವರ ಒಳಗಡೆ, ದೇವರ ಚಿತ್ತದ ಒಳಗಡೆ ಫಿಟ್ ಆಗೋದಿಲ್ಲ ನೀವು. ಹಲ್ಲೆಲೂಯಾ. ಓಕೆ. ಮುಂದೆ ನೋಡ್ರಿ, ದೆವ್ವಗಳಿಗೆ ಸಂಬಂಧಪಟ್ಟಿದ್ದಂತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಯಾವುದು ದೆವ್ವಗಳಿಗೆ ಸಂಬಂಧಪಟ್ಟಿದ್ದು? ಹೊಟ್ಟೆ ಕಿಚ್ಚು, ಮತ್ತೆ ಪಕ್ಷಭೇದ, ಮತ್ತೆ ಮೂರನೇದು ಯಾವ್ದು ನೋಡಿದ್ವಿ? ಸುಳ್ಳಾಗಿ ಹೊಗಳಿಕೊಳ್ಳುವಂಥದ್ದು. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಹಲ್ಲೆಲೂಯಾ. ಸೊ ನಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು, ನಾವು ಸೀರಿಯಸ್ ಆಗಿ ತಗೋಬೇಕು ಈ ಗುಣಗಳನ್ನು. ಕುಡಿಯೋದು ಬಿಟ್ಟಿರ್ಬೋದು ನಾವು, ದೇವರಿಗೆ ಸ್ತೋತ್ರ. ಸಿಗರೇಟ್ ಸೇದೋದು ಬಿಟ್ಟಿರ್ಬೋದು, ದೇವರಿಗೆ ಸ್ತೋತ್ರ. ಕೆಲವೊಂದ್ಸರಿ ಸುಳ್ಳಾಡೋದನ್ನು ಬಿಟ್ಟಿರ್ಬೋದು, ದೇವರಿಗೆ ಸ್ತೋತ್ರ. ಅಥವಾ ಯಾರನ್ನು ನಾವು ಕೊಲ್ಲಿಕ್ಕಿಲ್ಲ, ಅಥವಾ ಯಾರಿಗೂ ಹೊಡೆಯಕ್ಕೆ ಹೋಗ್ತಾ ಇರಲಿಲ್ಲ, ದೇವರಿಗೆ ಸ್ತೋತ್ರ. ಬೈಗಳನ್ನ ಬೈಲಿಕ್ಕಿರಲಿಲ್ಲ, ದೇವರಿಗೆ ಸ್ತೋತ್ರ. ಆದರೆ ಹೊಟ್ಟೆ ಕಿಚ್ಚು. ಸೊ ಪ್ರಕೃತಿ ಮನುಷ್ಯನು, ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ಇನ್ನೂ ಕೂಡ ತುಂಬ ಜನರಿಗಿದೆ. ಅದೇ ಇದರಲ್ಲೇ ಬದುಕ್ತಾ ಇದ್ದಾರೆ. ಒಬ್ರು ಬೆಳೆದ್ರೆ ಸಹಿಸೋದಿಲ್ಲ, ಒಬ್ರು ಮುಂದೆ ಬರೋದಕ್ಕೆ ಕೊಡೋದಿಲ್ಲ, ಅದೇ ಒಂದು ಮೆಂಟಾಲಿಟಿಯಲ್ಲಿ ಬದುಕ್ತಾ ಇದ್ದಾರೆ. ನೀವು ಆ ಥರ ಆಗಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ರು ಬೆಳೀತಾ ಇದ್ದಾರೆ, 4 ಜನ ಸೇರಿ ಅವ್ರು ಪುಷ್ ಮಾಡೋಣ. ಅವ್ರು ಬೆಳೆದಿದ್ದು ನೋಡಿ ನಾವು ಸಂತೋಷ ಪಡೋಣ, ದೇವ್ರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಯಾರು? ನಮ್ಮ ಸಹೋದರ, ನಮ್ಮ ಸಹೋದರಿ, ಅವ್ರು ಬೆಳೆದಿದ್ದಾರೆ, ದೇವರಿಗೆ ಸ್ತೋತ್ರ. ಈ ಮನೋಭಾವನೆ ನಮ್ಮ ಒಳಗಡೆ ಬಂತಂದರೆ ನಾವು ಪರಲೋಕದ ಜ್ಞಾನ ಉಳ್ಳಂಥ ವ್ಯಕ್ತಿಗಳು. ಹಲ್ಲೆಲೂಯಾ. ಪರಲೋಕದ ಜ್ಞಾನ ಉಳ್ಳಂಥ ವ್ಯಕ್ತಿಗಳು. ಇಲ್ಲೂ ಕೂಡ ನಾನು ಹೇಳ್ತೇನೆ ನೋಡಿ, ಇಲ್ಲಿ ಸಭೆಯಲ್ಲೂ ಕೂಡ ನಾನು ಎಲ್ಲವನ್ನು ಮಾಡ್ಬೋದು, ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ನನಗೆ. ಬಟ್ ಎಲ್ಲ ಮಾಡೋದು ನನಗೆ ಒಳ್ಳೇದಲ್ಲ. ಅದಕ್ಕೆ ಜನರಿಗೆ ಬನ್ನಿ ನೀವು ಮಾಡಿ ಅಂತ ನಾನು ಹೇಳೋದು. ಯಾಕೆ ಹೇಳ್ತೀನಿ ಅಂತಂದರೆ ಇದೇ ಕಾರಣಕ್ಕೆ. ಒಬ್ಬರು ಬೆಳೆದ್ರೆ ನನಗೆ ಸಂತೋಷ ಆಗುತ್ತೆ, ಖಂಡಿತವಾಗಿ ಸಂತೋಷ. ಅವ್ರು ಬೆಳೆದು ನಿಂತ್ರಂದರೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆ ಗುಣ ನಮ್ಮೆಲ್ಲರಲ್ಲೂ ಬರಬೇಕಂತ ನಾನು ಇಷ್ಟಪಡ್ತೇನೆ ಪ್ರೇರ. ಹಲ್ಲೆಲೂಯಾ. ಸೊ ದೇವರನ್ನು ಆಶೀರ್ವದಿಸಲಿ. ಮುಂದೆ ನೋಡ್ರಿ, ಮತ್ಸರವು ಪಕ್ಷಭೇದವು ಇರುವ ಕಡೆ ಏನಿರ್ತದೆ? ಗಲಿಬಿಲಿ ಇರ್ತದೆ, ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಈಗ ಯಾವ ಜ್ಞಾನಕ್ಕೆ ಬರ್ತಾ ಇದ್ದೀವಿ? ಈಗ ಮೇಲಿನ ಜ್ಞಾನ ಹೆಂಗಿದೆ ಅಂತ. ಓಕೆ, ಪರಲೋಕದ ಜ್ಞಾನ ಹೆಂಗಿದೆ ಅಂತ ನಾವು ನೋಡೋಣಂತೆ. ಆದರೆ ಮೇಲಣಿನಿಂದ ಬರುವ ಜ್ಞಾನವು ಮೊದಲೇನಾಗಿದೆ? ಪರಿಶುದ್ಧವಾಗಿದೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ ಫಸ್ಟ್ ನಾವು. ಮೇಲಿನಿಂದ ಬರುವಂಥ ಜ್ಞಾನ ಪರಿಶುದ್ಧವಾದದ್ದು. ಯಾಕೆ ಅಂತ ನಾನು ಹೇಳ್ತೇನೆ. ಈ ಮಾತು ಯಾಕೆ ಯಾಕೋಬನು ಹೇಳಿದ, ಫಸ್ಟ್ ಹೇಳಿದ್ದು ಈ ಮಾತು ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಮುಂದೆ ಏನು ಹೇಳ್ತದೆ ನೋಡ್ರಿ. ಆಮೇಲೆ ಸಮಾಧಾನಕರವಾದಂಥದ್ದು. ಫಸ್ಟ್ ಏನು? ಹೋಲಿ, ಫಸ್ಟ್ ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ನೋಡ್ರಿ, ಕೆಲವೊಂದು ಸಾರಿ ನಾವು ಹಿಂಗೆ ಅನ್ಕೊಂತೇವೆ, ಒಬ್ಬ ವ್ಯಕ್ತಿ ಪಾಪ ಮಾಡ್ತಾ ಇದ್ದಾನೆ, ಪಾಪದಲ್ಲೇ ಬಿದ್ದಿದ್ದಾನೆ, ನಾವು ಸಮಾಧಾನವಾಗಿರ್ಬೇಕು ಅಂತ ಹೇಳಿ ಅವ್ರ ಜೊತೆ ಸುಮ್ಮನೆ ಇದ್ಬಿಡೋದಲ್ಲ. ಅರ್ಥ ಆಗ್ತಾ ಇದೆಯಾ?
ಕೆಲವೊಬ್ಬರೆಲ್ಲ ಈ ರೀತಿಯಲ್ಲಿ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ. ಏನಂದರೆ ಅವನು ಏನೇ ಪಾಪ ಮಾಡಲಪ್ಪ, ನೀನು ಸಮಾಧಾನವಾಗಿರಬೇಕು. ಫಸ್ಟು ಪರಿಶುದ್ಧವಾದದ್ದು, ಮೇಲಿಂದ ಬರುವಂಥ ಜ್ಞಾನ ಏನು? ಪರಿಶುದ್ಧವಾದ. ದೇವರು ಪಾಪಿಗಳನ್ನು ಪ್ರೀತಿಸಿದರು. ದೇವರು ಏನು ಮಾಡಿದರು? ಪಾಪಿಗಳನ್ನು ಪ್ರೀತಿಸಿದರು, ಪಾಪವನ್ನಲ್ಲ. ದೇವರು ಯಾವುದನ್ನು ಪ್ರೀತಿಸಲಿಲ್ಲ? ಪಾಪವನ್ನು ಪ್ರೀತಿಸಲಿಲ್ಲ, ಆದರೆ ಪಾಪಿಗಳನ್ನು ಪ್ರೀತಿಸಿದರು. ಹಲ್ಲೆಲೂಯಾ. ಆದರೆ ಒಬ್ಬ ಮನುಷ್ಯನಲ್ಲಿ ಪಾಪ ಇರುವುದಾದರೆ ದೇವರು ಹೇಗೆ ಅವರನ್ನು ತಬ್ಬಿಕೊಳ್ಳೋದಕ್ಕೆ ಸಾಧ್ಯ? ಪಾಪದಿಂದ ಫಸ್ಟ್ ಹೊರಗಡೆ ಬರಬೇಕಲ್ವ? ಹೇಗೆ ಅವರ ಜೊತೆಯಲ್ಲಿ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ? ಓಕೆ, ಹೇಗೆ ಸಾಧ್ಯ? ಸೊ ನಾವು ಕೆಲವೊಂದು ಸಾರಿ ನಾವು ಸಮಾಧಾನಕರವಾಗಿ ಇರ್ರಿ ಅಂತಂದ್ರೂ ಕೂಡ ನಾವು ಇತರನ್ನ ತಿದ್ದಬೇಕು ಅನ್ನೋದನ್ನು ಬಿಟ್ಬಿಡೋದಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಓ ನಾನು ಸಮಾಧಾನ ಆಗಿರ್ಬೇಕಂತ ಮಕ್ಕಳನ್ನೂ ತಿದ್ದೋದಿಲ್ಲ. ಅದಲ್ಲ. ಮೇಲಿನಿಂದ ಬರುವಂಥ ಜ್ಞಾನ ಫಸ್ಟ್ ಏನು? ಪರಿಶುದ್ಧವಾದದ್ದು. ಪರಿಶುದ್ಧತೆ ಇಲ್ಲ ಅಂತಂದರೆ ನಮಗೆ ಗಲಿಬಿಲಿ ಆಗಲೇಬೇಕು. ಪರಿಶುದ್ಧತೆ ಇಲ್ಲ ಅಂತಂದರೆ ನಮಗೆ ಕಷ್ಟ ಅನ್ನಿಸ್ಲೇಬೇಕು. ಹಲ್ಲೆಲೂಯಾ. ಅಡ್ಜಸ್ಟ್ ಮಾಡ್ಕೊಂಡು ಈಗ ತುಂಬ ಸಭೆಗಳು ಅದನ್ನೇ ಮಾಡ್ತಾ ಇದ್ದಾವೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ನೀವು ಏನು ಬೇಕಾದ್ರೂ ಮಾಡಿ, ಒಳಗಡೆ ಬಂದಾಗ ನೀವು ಆರಾಧನೆ ಮಾಡಿರಿ, ಕಾಣಿಕೆ ಕೊಡ್ರಿ ಸಾಕು. ಬೇಕಾಗಿಲ್ಲ ಕಾಣಿಕೆ ನಿಮ್ಮದು, ನಿಮ್ಮ ಅಂಥ ಆರಾಧನೆ ದೇವರಿಗೆ ಬೇಕಾಗಿಲ್ಲ. ದೇವ್ರಿಗೆ ಫಸ್ಟ್ ಏನು ಬೇಕು? ಪರಿಶುದ್ಧತೆ ಬೇಕು. ಹಲ್ಲೆಲೂಯಾ. ನಮ್ಮ ಕಾಣಿಕೆಗಿಂತ ಅಥವಾ ನಾವು ಇಲ್ಲಿ ಬರೋಕ್ಕಿಂತ ಪ್ರಾಮುಖ್ಯ ದೇವ್ರಿಗೆ ಏನು ಗೊತ್ತಾ? ಪರಿಶುದ್ಧತೆ. ಯಾಕಂದರೆ ಅದೇ ದೇವರೊಟ್ಟಿಗೆ ಕನೆಕ್ಟ್ ಮಾಡುವಂಥದ್ದು. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದು ಅಸಾಧ್ಯ. ಹಂಗಂತಂದ್ರೆ ನಾವು ತಪ್ಪು ನಾವು ಪಾಪನೇ ಮಾಡಿಲ್ಲ ಅಂತಲ್ಲ, ಆದರೆ ಅಟ್ಲೀಸ್ಟು ನಮಗೆ ಅದರ ಸೆನ್ಸ್ ಇರಬೇಕು. ಕೆಲವೊಬ್ರು ಸೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಪಾಪದಲ್ಲಿ ಇಷ್ಟು ಬಿದ್ದಿದ್ದಾರೆ ಅಂತಂದರೆ ಅವ್ರಿಗೆ ಫೀಲೇ ಆಗಲ್ಲ ನಾನು ಮಾಡ್ತಾ ಇರೋದು ತಪ್ಪು ಅಂತ. ಅವಾಗೇನಾಗುತ್ತೆ? ಅಲ್ಲಿ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗಿ ಆಗಲ್ಲ. ಸೊ ಅದಕ್ಕೆ ನಾವು ಸಮಾಧಾನ ಫಸ್ಟ್ ಪ್ರಾರಂಭ ಆಗಬೇಕಂದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕದು? ಪರಿಶುದ್ಧತೆಯಿಂದ ಪ್ರಾರಂಭ ಸಮಾಧಾನ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಪರಿಶುದ್ಧತೆಯಿಂದ. ದೇವರ ರಾಜ್ಯದ ನಿಯಮ ಅದು. ಪರಿಶುದ್ಧತೆಯಿಂದ ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳಂಥದ್ದು. ಹಲ್ಲೆಲೂಯಾ. ಏನಾಗಿದೆ? ವಿನಯವುಳ್ಳಂಥದ್ದು, ತಗ್ಗಿಸಿಕೊಳ್ಳುವಂಥದ್ದಾಗಿದೆ. ಮೇಲಿನ ಜ್ಞಾನ ಯಾವಾಗಲೂ ಏನು ಮಾಡುತ್ತೆ? ತಗ್ಗಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ಮೇಲಿನ ಜ್ಞಾನ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥದ್ದಾಗಿದೆ. ದೇವರು ಅದನ್ನು ನನ್ನಿಂದ ನಿಮ್ಮಿಂದ ಬಯಸ್ತಾ ಇದ್ದಾರೆ. ನಾವು ತಗ್ಗಿಸ್ಕೊಳ್ಬೇಕು. ನಾವು ಎಷ್ಟೇ ನಾಳೆ ಜ್ಞಾನವುಳ್ಳವರಾದರೂ, ಎಷ್ಟೇ ನಮಗೆ ದೇವರ ಆಶೀರ್ವಾದ ಮಾಡಿದರೂ ಕೂಡ ನಾವೇನು ಮಾಡಬೇಕು? ತಗ್ಗಿಸಿಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನು ನಾವೇ ವಿಶೇಷವಾದವರು ಕರ್ತನಲ್ಲಿ ಅಂದ್ಕೊಳ್ಳೋಣ, ನಾನು ವಿಶೇಷವಾದವನು ಅಂತ. ನಾನು ವಿಶೇಷವಾದವನು ಅಂತ ಕರ್ತನಲ್ಲಿ ಎಣಿಸ್ಕೊಳ್ಳೋಣ. ಆದರೆ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ನಾನು ಅವನಕ್ಕಿಂತ ಶ್ರೇಷ್ಠ ಅಂದ್ಕೊಳ್ಳೋದಾದ್ರೆ ಅಲ್ಲೇ ಬಿದ್ದುಬಿಟ್ಟಿದ್ದೀವಿ ನಾವು. ಹಲ್ಲೆಲೂಯಾ. ಸೊ ಅದೇನು ಮಾಡುತ್ತೆ? ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಐ ಡೋಂಟ್ ನೋ, ನಾನು ಇದನ್ನು ನಿಮ್ಗೆ ಹೆಂಗೆ ಹೇಳ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ದೇವ್ರು ನಿಮಗೆ ಅರ್ಥ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಅಂದರೆ ನೋಡಿ, ಕೆಲವೊಂದು ವಿಷಯಗಳು ನಾವು ಸಭೆಯಲ್ಲಾಗಿರಲಿ, ಕುಟುಂಬದಲ್ಲಾಗಿರಲಿ, ಕೆಲವೊಂದು ವಿಷಯಗಳು ನಾವು ಒಪ್ಕೊಳ್ಬೋದು, ಕಾಂಪ್ರಮೈಸ್ ಮಾಡ್ಕೋಬೋದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಓಕೆ, ಏನು ಮಾಡ್ಬೋದಂತೆ? ಕಾಂಪ್ರಮೈಸ್ ಮಾಡ್ಕೋಬೋದಂತೆ. ಬಟ್ ಈ ಕಾಂಪ್ರಮೈಸ್ ಅನ್ನುವಂಥದ್ದು ದೇವರ ವಾಕ್ಯದ ವಿಷಯದಲ್ಲಲ್ಲ. ಈ ಕಾಂಪ್ರಮೈಸ್ ಅನ್ನುವಂಥದ್ದು, ಒಪ್ಪಿಕೊಳ್ಳುವಂಥದ್ದು ಅನ್ನುವಂಥದ್ದು ಯಾವ ವಿಷಯದಲ್ಲಲ್ಲ? ದೇವರ ವಾಕ್ಯದ ವಿಷಯದಲ್ಲಲ್ಲ. ಕೆಲವೊಂದು ಸಂಗತಿಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ಲು, ನಾನು ಚೇರ್ ಹಿಂಗಿಡಬೇಕು, ಇನ್ನೊಬ್ಬರು ಆತ್ಮಿಕವಾಗಿ ಬೆಳೆದವ್ರು ಬಂದು ಹೇಳ್ತಾರೆ ಇಲ್ಲ ಚೇರ್ ಹಿಂಗಿಡು. ಇಂಥ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಿರ್ತವೆ, ಎಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಅಲ್ಲಿ ನಾವೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು? ಸೋಲೋದಕ್ಕೆ ಪ್ರಾರಂಭಿಸಬೇಕು. ನಾನು ಕುಟುಂಬದಲ್ಲಿ ನಾನು ಹ್ಯಾಪಿ ಆಗಿದ್ದೀನಿ ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್. ಐ ಆಮ್ ಹ್ಯಾಪಿ, ನನಗೇನು ಸಮಸ್ಯೆ ಬರೋದಿಲ್ಲ. ಕಾರಣ ಏನಂತಂದರೆ ನಾನು ವರಿ ಮಾಡುವಂಥದ್ದು, ನಾನು ಚಿಂತಿಸುವಂಥದ್ದು, ಪ್ರಾಮುಖ್ಯವಾಗಿ ನಾನು ಚಿಂತಿಸುವಂಥದ್ದು ಈ ವಾಕ್ಯ. ಈ ವಾಕ್ಯವನ್ನು ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ ಏನೋ ಒಂದು ಡಿಸ್ಕಷನ್ ಬಂತಂದರೆ ಬಿಟ್ಬಿಡ್ತೇನೆ, ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅದರಿಂದ ನಾನು ಸಂತೋಷವುಳ್ಳವನಾಗಿದ್ದೇನೆ. ಬೇರೆ ಏನೇ ಬರಲಿ, ಬಟ್ ವೆನ್ ಇಟ್ಸ್ ಕಮ್ ಟು ವರ್ಡ್ ಆಫ್ ಗಾಡ್ ಐ ವಿಲ್ ನೆವರ್ ಸ್ಪೇರ್. ನಾನು ಬಿಡೋದಿಲ್ಲ, ಆ ವಿಷಯದಲ್ಲಿ ಬಿಡೋದಿಲ್ಲ. ಅದು ಯಾರೇ ಆಗಿರಲ್ಲ, ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ತಂದೆ ತಾಯಿ ಆಗಿದ್ರು ನಾನು ಹೇಳ್ತಾ ಇದ್ದೀನಿ, ನನ್ನ ತಮ್ಮ ಇದ್ರೂ ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಇದ್ರೂ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಪರಿಶುದ್ಧವಾದಂಥದ್ದು, ಅದಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ದ್ವೇಷಿಸ್ಬೋದು, ನಮ್ಮ ತಂದೆ ತಾಯಿಗಳನ್ನೇ ದ್ವೇಷಿಸ್ಬೋದು, ನಮ್ಮ ಅಣ್ಣ ತಮ್ಮಂದಿರೇ ದ್ವೇಷಿಸ್ಬೋದು, ಯಾರು ಬೇಕಾದ ದ್ವೇಷ, ಪರವಾಗಿಲ್ಲ, ದೇವ್ರ ವಾಕ್ಯ ಸತ್ಯ. ದಿಸ್ ಇಸ್ ಟ್ರೂ ವರ್ಡ್ ಆಫ್ ಗಾಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದು ಬದಲಾಗುವಂಥದ್ದು ಅಲ್ಲ. ಆದರೆ ಕೆಲವೊಂದು ವಿಷಯಗಳಲ್ಲಿ ನಾವೇನು ಮಾಡಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು. ಕೆಲವೊಂದು ವಿಷಯದಲ್ಲಿ ಯಾವುದು ಆತ್ಮಿಕ ಜೀವನಕ್ಕೆ ಎಫೆಕ್ಟ್ ಆಗೋದಿಲ್ವೋ ಅಂಥ ವಿಷಯಗಳಲ್ಲಿ ನಾವೇನು ಮಾಡ್ಬೋದು, ಕಾಂಪ್ರಮೈಸ್ ಮಾಡ್ಕೋಬೋದು. ಓಕೆ, ನಾನು ಹೆಂಗೆ ಬದುಕ್ತೀನಿ, ಹೆಂಗೆ ಬಟ್ಟೆ ಹಾಕ್ತೀನಿ, ಈ ಕೆಲವೊಂದು ವಿಷಯಗಳಿದ್ದಾವೆ. ದ್ಯಾಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ಹಲ್ಲೆಲೂಯ. ಮುಂದೆ ನೋಡ್ರಿ, ಕರುಣೆ ಮುಂತಾದ ಒಳ್ಳೆ ಫಲದಿಂದ ತುಂಬಿರುವಂಥದ್ದು. ಮೇಲಿನ ಜ್ಞಾನ ಏನಂತೆ, ಕರುಣೆಯಿಂದ ತುಂಬಿದೆ. ಹಲ್ಲೆಲೂಯ. ತೋರಿಸ್ತಾ ಇದ್ದೀವ ನಾವು ಕರುಣೆ, ಜನರಿಗೆ ಕರುಣೆ ತೋರಿಸ್ತಾ ಇದ್ದೀವ, ಒಂದ್ಸರಿ 2 ಸರಿ ಅಷ್ಟೇ. ಅದ್ರ ಮೇಲಾಯ್ತು ಅಂತಂದರೆ ಮುಗೀತು, ಕೋಪನೆತ್ತಿಗೆ ಬಂದ್ಬಿಡುತ್ತೆ ನಮಗೆ. ಬಟ್ ದೇವ್ರ ವಾಕ್ಯ ಏನತ್ತೆ, ಕರುಣೆಯನ್ನು ತೋರಿಸ್ರಿ. ಏನು ತೋರಿಸ್ರಿ? ಕರುಣೆಯನ್ನು ತೋರಿಸ್ರಿ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ನೋಡಿ ಯಾಕೋಬನ, ಕಪಟತನ ಇಲ್ಲ. ಸೊ ಕಪಟತನ ಎಲ್ಲಿರುತ್ತೆ, ಅದು ಲೋಕದ ಜ್ಞಾನ, ದೇವರ ಜ್ಞಾನ ಅಲ್ಲ. ಕಪಟತನ ಎಲ್ಲಿರುತ್ತೆ? ಸೊ ಅದಕ್ಕೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಇವತ್ತು ನಾನು ಸಭೆಯಲ್ಲಿದ್ದಾಗ ಒಂದು ರೀತಿಯಲ್ಲಿದ್ದೀನಿ, ಹೊರಗಡೆ ಇದ್ದಾಗ ಇನ್ನೊಂದು ರೀತಿಯಲ್ಲಿದ್ದೀನಿ, ಮನೇಲಿದ್ದಾಗ ಇನ್ನೊಂದು ರೀತಿಯಲ್ಲಿ, 3-4 ಮುಖಗಳು ನನಗಿತ್ತು ಅಂದರೆ ನನ್ನಲ್ಲಿ ಏನಿದೆ, ಕಪಟ ಅನ್ನುವಂಥದ್ದಿದೆ. ನಾನು ಅದನ್ನು ಬದಲಾಯಿಸ್ಕೊಳ್ಬೇಕು. ಹಲ್ಲೆಲೂಯ. ನಾನು ಅದನ್ನೇನು ಮಾಡಬೇಕು, ಬದಲಾಯಿಸ್ಕೊಳ್ಬೇಕು. ಸೊ ಇದ್ದಂತೆ ನಾವು ಕರ್ತನ ಹತ್ರ ಬರಬೇಕು. 18ನೇ ವಚನ ಕೊನೆಯದಾಗಿ, ಸಮಾಧಾನ ಪಡಿಸುವವರು ಏನನ್ನು ಹೊಂತಾರೆ, ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಅವರೇನು ಮಾಡ್ತಾರೆ, ಕೊಯ್ತಾರೆ. ಲಾಸ್ಟ್ ಒನ್, ಇದು ಲಾಸ್ಟ್ ಒನ್, ಸಮಾಧಾನ ಪಡಿಸುವಂಥವ್ರು. ಹಲ್ಲೆಲೂಯ. ಸಮಾಧಾನ ಪಡಿಸುವಂಥವ್ರು. ಇಬ್ಬರು ಜಗಳ ಮಾಡ್ತಾ ಇದ್ದಾರೆ ಅಂತಂದರೆ ಅದರೊಳಗಡೆ ತುಪ್ಪ ಸುರಿಯುವಂಥವ್ರು ಆಗಿರಬಾರ್ದು ನಾವು. ಓಕೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ ಅಂದರೆ ಅದ್ರ ಮಧ್ಯದಲ್ಲಿ ತುಪ್ಪ ಸುರಿಯುವಂಥವ್ರಲ್ಲ, ನೀರು ಹಾಕುವಂಥವ್ರು ಇರಬೇಕು. ಜಗಳ ಹೆಂಗಾದ್ರೂ ನಿಂತು ಹೋಗ್ಲಿ ಅಂತ. ಹಲ್ಲೆಲೂಯ. ಸಮಾಧಾನ ಪಡಿಸುವಂಥ ಜನರು ನಾವಾಗಿರಬೇಕು ಅಂತೆ. ಆಮೆನ್. ಮಕ್ಕಳೇ, ಸಮಾಧಾನ ಪಡಿಸುವಂಥವ್ರಾಗಿರಬೇಕು. ಜಗಳ ನೋಡಿ ಸಂತೋಷ ಎಷ್ಟು ಜನರಿಗಾಗುತ್ತೆ, ಕೆಲವೊಬ್ರಿಗೆ ಆಗುತ್ತೆ. ಕ್ರೂಯಲ್ ಮೆಂಟಾಲಿಟಿ ಇರೋರಿಗೆ ಸಂತೋಷ ಆಗುತ್ತೆ ಜಗಳ ನೋಡಿದರೆ. ಸಂತೋಷ ಆಗಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಮನೆಯಲ್ಲಿ ನನ್ನ ಮಗನ್ನ ದೇವ್ರು ಕೊಟ್ಟಿದ್ದಾರೆ ಅಂತ ಗುಣ ನನ್ನ ಮಗ ಏನೇ ಜಗಳ ಆಗಲಿ ಮಧ್ಯ ಬಂದುಬಿಡ್ತಾನೆ ಅವನು. ಸುಮ್ಮನಿರು ಡ್ಯಾಡಿ, ಸುಮ್ಮನಿರು ಮಮ್ಮಿ, ಸುಮ್ಮನಿರು ಡ್ಯಾಡಿ, ಸುಮ್ಮನಿರೇ ಮಮ್ಮಿ. ಸೊ ಕೆಲವೊಂದು ಸರಿ ಮಕ್ಕಳಿಂದ ನಾವು ಪಾಠ ಕಲಿಬೇಕಾಗುತ್ತೆ. ಎಷ್ಟೇ ನಾವು ಆತ್ಮಿಕವಾಗಿ ದೊಡ್ಡವರಾದರೂ ಕೂಡ ಮಕ್ಕಳಿಂದ ನಾವು ಪಾಠ ಕಲಿಬೇಕಾಗುತ್ತೆ. ನೋಡಿ, ಅದಕ್ಕೇ ದೇವ್ರ ವಾಕ್ಯ ಹೇಳೋದು, ಮಕ್ಕಳು ದೇವ್ರ ರಾಜ್ಯಕ್ಕೆ ಹತ್ತಿರವಾಗಿದ್ದಾರೆ ಅಂತಂದು. ಹಲ್ಲೆಲೂಯ. ಅವ್ರನ್ನ ಸರಿಯಾಗಿ ಬೆಳೆಸೋದಾದರೆ, ನಾವು ಅವ್ರನ್ನ ಸರಿಯಾಗಿ ಬೆಳೆಸೋದಾದರೆ ಖಂಡಿತವಾಗಿ ಮಕ್ಕಳು ಸಮಾಧಾನ ತರುವಂಥ ಜನರಾಗ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೂವರೆಗೂ ಶಾನ್ ಸ್ಕೂಲಿಂದ ನಮಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ, ಅವ್ನು ಜಗಳ ಆಡಿದ್ದಾನೆ ಅಂತಂದು. ಒಂದು ಕಂಪ್ಲೇಂಟ್ ಬರಲಿಲ್ಲ. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಏನೋ ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ನಾವು ಮಕ್ಕಳನ್ನ ಹೆಂಗೆ ಬೆಳೆಸ್ತೇವೆ, ಮನೇಲಿ ಎಂಥ ಒಂದು ಅಟ್ಮಾಸ್ಫಿಯರನ್ನು ನಾವು ತರ್ತೀವಿ, ಮಕ್ಕಳು ಹಾಗೆ ಬೆಳೀತಾರೆ. ಹಲ್ಲೆಲೂಯ. ನಾವೇ ಜಗಳ ಮಾಡೋರಿದ್ದರೆ ಮಕ್ಕಳ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ಅವರು ಹೋಗಿ ಜಗಳ ಆಡ್ತಾರೆ. ಹಲ್ಲೆಲೂಯ. ಸೊ ದೇವರು ನಮಗೆ ಜ್ಞಾನ ಕೊಡಲಿ. ಓಕೆ, ನಾವು ಸಮಾಧಾನ ಪಡಿಸುವಂಥ ಜನರಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಗಳನ್ನು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ಅನೇಕ ವಿಷಯಗಳು ಕರ್ತನೆ ಅಪ್ಪ, ನಾವು ಈ ವಾಕ್ಯದಿಂದ ನಾವು ಕಲಿತುಕೊಂಡಿದ್ದೇವೆ. ಪ್ರಪಂಚದ ಜ್ಞಾನ ಯಾವುದು, ದೇವರ ಜ್ಞಾನ ಯಾವುದು ಎಂಬುದಾಗಿ ಒಂದು ವ್ಯತ್ಯಾಸವನ್ನು ಯಾಕೋಬನು ಅಪ್ಪ ಈ ಪತ್ರಿಕೆ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಯೇಸುವೆ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆ, ಅನೇಕ ವಿಷಯಗಳನ್ನ ತಿಳಿದಿದ್ರು ಕೂಡ ನಾವು ಮರೆತು ಹೋಗ್ಬೋದು. ಪವಿತ್ರಾತ್ಮ ನೀನು ನಮಗೆ ನೆನಪಿಗೆ ತೆಗೆದುಕೊಂಡು ಬಾ ಸ್ವಾಮಿ. ಯಾವ ಪರಿಸ್ಥಿತಿಗಳಲ್ಲಿ ಅಪ್ಪ ಈ ವಾಕ್ಯ ನಮಗೆ ಅವಶ್ಯ ಇದೆಯೋ ಆ ಪರಿಸ್ಥಿತಿಗಳಲ್ಲಿ ನೀನು ನೆನಪಿಗೆ ತೆಗೆದುಕೊಂಡು ಬಾ ತಂದೆ. ಹೌದು ಸ್ವಾಮಿ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ನಿನ್ನ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮಲ್ಲಿ ಕರ್ತನೆ ಈ ಥರದ ಗುಣಗಳು ಯಾವುದು ಕರ್ತನೆ ಆಳ್ವಿಕೆ ಮಾಡದಂತೆ ಸ್ವಾಮಿ, ಇದನ್ನು ಜಯಿಸುವಂತೆ ನಮಗೆ ಬಲವನ್ನು ಕೊಡ್ರಿ ಸ್ವಾಮಿ. ಹಲ್ಲೆಲೂಯಾ. ಹೌದು ಕರ್ತನೆ, ನಾವು ಕೂಡ ಅನೇಕ ಸಮಯದಲ್ಲಿ ಇದರಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ತಪ್ಪಿ ಹೋಗಿದ್ದೇವೆ. ನಮ್ಮನ್ನು ಕ್ಷಮಿಸು ದೇವರೇ ಸ್ವಾಮಿ. ಅಪ್ಪ, ನೀ ನಮಗೆ ಕರುಣೆಯನ್ನು ಕೊಡ್ರಿ, ನೀ ನಮಗೆ ಕೃಪೆಯನ್ನು ಕೊಡ್ರಿ, ನೀ ನಮಗೆ ಬಲವನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ಬಲದಿಂದ ನಿನ್ನ ಕೃಪೆಯಿಂದ ಸ್ವಾಮಿ ಅಪ್ಪ ಕರ್ತನೆ ಈ ಒಂದು ಪ್ರಾಪಂಚಿಕ ಜ್ಞಾನವನ್ನು ತ್ಯಜಿಸಿ
ನಿನ್ನ ಪರಲೋಕದ ಜ್ಞಾನವುಳ್ಳವರಾಗಿ ನಾವು ನಿನ್ನ ಮಹಿಮೆಗಾಗಿ ಬದುಕುವಂತೆ ನೀನು ಕರ್ತನೆ ಅಭಿಷೇಕಿಸಬೇಕೆಂಬುದಾಗಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮಗೆ ಸಹಾಯ ಬೇಕು ದೇವರೇ. ಲಾರ್ಡ್, ವಿ ನೀಡ್ ಯೋರ್ ಹೆಲ್ಪ್ ಇನ್ ದಿಸ್ ಮ್ಯಾಟರ್ ಓ ಲಾರ್ಡ್ ಫಾದರ್. ವಿ ನೋ ದಟ್ ವಿ ಆರ್ ನಾಟ್ ಪರ್ಫೆಕ್ಟ್ ಓ ಲಾರ್ಡ್. ನಾವು ಯಾವುದೇ ಒಂದು ಈ ಒಂದು ಕಾರ್ಯಗಳಲ್ಲಿ ನಾವು ಪರಿಪೂರ್ಣರೆಂಬುದಾಗಿ ನಾವು ಒಪ್ಪಿಕೊಳ್ಳೋದಿಲ್ಲ ದೇವರೇ. ನಮ್ಮಲ್ಲಿ ಬಲಹೀನತೆಗಳಿದೆ, ನೀನು ನೋಡ್ತಾ ಇದ್ದೀ ಸ್ವಾಮಿ. ಪರಲೋಕದಿಂದ ನೀನು ಎಲ್ಲವನ್ನೂ ನೋಡ್ತಾ ಇದ್ದೀ ದೇವರೇ. ಆ ಬಲಹೀನತೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಹಲ್ಲೆಲೂಯಾ. ನೀನು ಮಾಡ್ತೀಯ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಮ್ಮ ಒಳ್ಳೆ ತಂದೆ. ಆಮೇನ್, ಆಮೇನ್, ಆಮೇನ್.